ಎಲ್ರಿಗೂ ನಮಸ್ಕಾರ. ನಾನು ನಿನ್ನೆ ಹೋಗಿ ಟಾಕ್ಸಿಕ್ ಮೂವಿ ನೋಡ್ಕೊಂಬಂದೆ. ಟಾಕ್ಸಿಕ್ ಮೂವಿ ನೋಡ್ಕೊಂಬಂದ್ಮೇಲೆ ತುಂಬ ಬೇಜಾರಾಯಿತು. ಈ ಟಾಕ್ಸಿಕ್ ಮೂವಿ ಬಗ್ಗೆ ಇಷ್ಟೊಂದು ನೆಗೆಟಿವಿಟಿ ಯಾಕೆ ಅಂತ. ಇಷ್ಟು ಒಳ್ಳೆ ಮೂವಿ, ನನಗಂತೂ ತುಂಬ ಇಷ್ಟ ಆಯಿತು ಈ ಮೂವಿ. ಇಷ್ಟೊಳ್ಳೆ ಮೂವಿ ಬಗ್ಗೆ ಇಷ್ಟೆಲ್ಲ ನೆಗೆಟಿವಿಟಿ ಯಾಕೆ ಮಾಡ್ತಿದ್ದಾರಪ್ಪ ಅಂತ ನನಗೆ ನಿಜವಾಗ್ಲೂ ಬೇಜಾರಾಯಿತು. ಆ್ಯಕ್ಚುಲಿ ಮೂವಿ ಸ್ಟಾರ್ಟ್ ಆಗಿದ್ದು ಬೆಳಿಗ್ಗೆ 6 ಗಂಟೆಗೆ ಫಸ್ಟ್ ಶೋ, ಅಂದರೆ ಇಂಡಿಯಾದಲ್ಲಿ ಬೆಳಗ್ಗೆ 6 ಗಂಟೆಯಿಂದನೇ ಮೂವಿ ಎಂಡಾಗೂ ಮೊದಲೇ ಎಲ್ಲರೂ ನೆಗೆಟಿವ್ ಕಮೆಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಯೋಚನೆ ಮಾಡಿ ಹೆಂಗೆಲ್ಲ ಕಮೆಂಟ್ ಹಾಕ್ತಿದ್ದಾರೆ ಅಂತ. ಯಾವ ರಿವ್ಯೂಸ್ ನೋಡಿದ್ರು ಎಲ್ಲ ನೆಗೆಟಿವ್ ರಿವ್ಯೂಸೇ. ಇದನ್ನು ನೋಡಿ ನಾನು ಬೆಳಗ್ಗಿಂದ ನೋಡ್ತಿದ್ದೆ, ನೈಟ್ ಡ್ಯೂಟಿ ಮುಗಿದು ಬಂದು ನೋಡಿದರೆ ಎಲ್ಲ ನೆಗೆಟಿವ್ ರಿವ್ಯೂಸ್. ಸೊ ನಾನು ಅಂದ್ಕೊಂಡೆ ಮೂವಿ ಅಷ್ಟಂತ ಚೆನ್ನಾಗಿಲ್ವಾ ಅಂತ. ಬಟ್ ನಾನು 3 ಗಂಟೆಗೆ ಆಲ್ರೆಡಿ ಟಿಕೆಟ್ ಬುಕ್ ಮಾಡಿದ್ದೆ. ಸೊ ನಾನು ಮಧ್ಯಾಹ್ನ 3 ಗಂಟೆಗೆ ಮೂವಿಗೆ ಹೋಗಿ ನೋಡ್ತೇನೆ, ಚೆನ್ನಾಗಿದೆಯಲ್ಲ. ನಂದೊಬ್ಬ ಫ್ರೆಂಡು ಬಂದಿದ್ದ, ಅವನು ಅವಿನಾಶ್ ಅಂತ. ಅವನ ಜೊತೆ ಕೇಳ್ತಿದ್ದೆ, ಮೂವಿ ಚೆನ್ನಾಗಿದೆಯಲ್ಲ ಮಾರೆ ಅಂತ. ಮೋಸ್ಟ್ಲಿ ಸೆಕೆಂಡ್ ಹಾಫ್ ಚೆನ್ನಾಗಿಲ್ವೇನೋ ಅಂತ ನಾವು ಹಿಂಗೆ ಅಂದ್ಕೊಳ್ತಿದ್ವಿ. ಮೂವಿ ಇಂಟರ್ವಲ್ ಬಂತು, ಇಷ್ಟು ಚೆನ್ನಾಗಿದೆಯಲ್ಲ ಮಾರೆ ಮೂವಿ, ಇಂಟರ್ವಲ್ ತನಕನೇ ಒಂದು ಮೂವಿ ಮಾಡ್ಬೋದು, ಆ ಥರ ಇದೆ ಅಂತ ಅಂದ್ಕೊಂಡೆ. ಫೈಟ್ಸ್ ಎಲ್ಲ ಚೆನ್ನಾಗಿದೆ ಆಯಿತಾ, ಫುಲ್ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಇಂಟರ್ವಲ್ ಆದಮೇಲೇನೋ ಚೆನ್ನಾಗಿಲ್ವೇನೋ ಇವರೆಲ್ಲ ಹೇಳ್ತಿದ್ದಾರಲ್ಲ ಅಂತ ಅಂದ್ಕೊಂಡು ಇಂಟರ್ವಲ್ ಆದಮೇಲೆ ನೋಡ್ತೀನಿ, ಅದು ಇನ್ನೂ ಚೆನ್ನಾಗಿದೆ ಆಯಿತಾ. ಇದು ನಿಮಗೆ ಪ್ರಾಪರ್ ಆ್ಯಕ್ಟಿಂಗ್, ನಿಮಗೆ ಇಷ್ಟವರೆಗೆ ನೋಡಿರೋದು ಆ್ಯಕ್ಟಿಂಗ್ ನಿಮಗೆ ಟಾಕ್ಸಿಕ್ ಮೂವಿಯಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಅದ್ಯಾವುದೋ ಹಿಂದಿ ರಿವ್ಯೂವರ್ಸ್ ಎಲ್ಲ ರಿವ್ಯೂಸ್ ನೋಡ್ತಿದ್ದೆ, ಅವರಿಗಿನ್ನು ಅದೇ ಎಂಟ್ರಿ ಬೇಕು ಗುರು, ಅದೇ ಎಂಟ್ರಿ ಟ್ಯಾ. ಈ ಯಶ್ದು ಗಡ್ಡ ನೋಡಿ ಅವರಿನ್ನೂ ಕೆ ಜಿ ಎಫ್ ಥರನೇ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಯಶ್ 4 ವರ್ಷದ ಹಿಂದೆನೇ KGF ಬಿಟ್ಟು ಬೇರೆ ಮೂವಿಗೆ ಬಂದಾಗಿದೆ. ಇನ್ನೂ ನಿಮಗೆ ಅದೇ ಮಾಸ್ ಮಸಾಲ ಬೇಕು. ಲಾಸ್ಟಿಗೆ ಕ್ಲೈಮ್ಯಾಕ್ಸಲ್ಲಿ ಹೀರೋಯಿನ್ ಎತ್ಕೊಂಡು ಹೋಗೋದು, ಇಲ್ಲ ಹೀರೋ ಮಗುನ ಎತ್ಕೊಂಡು ಹೋಗೋದು, ಹೀರೋಗೆ 2 ಪೆಟ್ಟು ಬೀಳ್ಸೋದು, ಆಮೇಲೆ ಹೀರೋ ಬಿದ್ದಿರ್ತಾನೆ, ಆಮೇಲೆ ಅಲ್ಲಿಂದ ಯಾರೋ ಅಣ್ಣ ಅಪ್ಪ ಅಂತ ಕೂಗೋದು, ಇವನು ಎದ್ದು ದಡಬಡ ಅಂತ ಹೊಡೆದು ಎಲ್ಲರಿಗೂ ಫುಲ್ ಅಡ್ರಿನಲಿನ್ ರಶ್ ಉಕ್ಕಿ ಬರುತ್ತೆ ಆಗ ಅಡ್ರಿನಲಿನ್ ರಶ್. ಹೀಗೆ ನಾರ್ಮಲಾಗಿ ಮೂವಿ ಎಂಡ್ ಮಾಡಿದರೆ ನಿಮ್ಗೆ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ, ಎಂತ ಮಾಡೋದು. ಮತ್ತು ಅವರಿಗೆ 2 ಸಲ ಮೂವಿ ನೋಡಿ ಬಂದಾಗ ಹಿಮ್ಮತ್ ಸೀನ್ ಯಾಕೆ ಬಂತಂತ ಗೊತ್ತಿಲ್ಲ ಅಂತ. ಎಂತ ಹೇಳೋದು ಇವರಿಗೆ, ಎಂತ ಹೇಳೋದು ನಾವು? ಅವ್ರದ್ದು ರಿವ್ಯೂಸ್ ನೋಡಿ ನಾವು ಮೂವಿಗೆ ಹೋಗ್ಬೇಕಾ? ಅವರಿಗೆ ಮೂವಿದ ಅರ್ಥವೇ ಗೊತ್ತಾಗ್ತಿಲ್ಲ. ಅವ್ರಿಗೆ ಖಾಲಿ ಅದು ಟ್ಯಾ ಎಂಟ್ರಿ ಬಂದು ಅಂತ ಕೂಗಾಡ್ತಾರೆ ಅಷ್ಟೇ. ಅವ್ರಿಗೆ ಅಡ್ರಿನಲಿನ್ ರಶ್ ಬೇಕು. ನಾರ್ಮಲಾಗಿ ಮೂವಿ ಎಂಡ್ ಆದರೆ ಇವರಿಗೆ ಇಷ್ಟ ಆಗೋದಿಲ್ಲ. ಅಂಥ ರಿವ್ಯೂವರ್ಸಿಂದ ನಾವು ಎಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳಿ. ಈ ಮೂವಿ ನೀವು ಉಳಿದವರು ಕಂಡಂತೆ ಮೂವಿ ನೋಡಿದ್ದೀರಾ, ಅದರಲ್ಲಿ ಒಬ್ಬೊಬ್ಬರದ್ದು ಒಂದು ಪರ್ಸ್ಪೆಕ್ಟಿವ್ ಇರುತ್ತಲ್ಲ. ಈ ಮೂವಿನೂ ಹಾಗೆ. ನೀವು ಮೂವಿಗೆ ಹೋಗೋಕ್ಕಿಂತ ಮುಂಚೆ ಇದು ರಾಯನ ಪರ್ಸ್ಪೆಕ್ಟಿವ್. ಅಂದರೆ ನಾವು ಈಗ KGF ಅಂತ ಹೇಳೋದಲ್ಲ, ಬೇರೆ ಯಾವುದು ಮೂವಿ ನೀವು ನೋಡಿದ್ರು ಅದರಲ್ಲಿ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ, ಬಡವ, ಅವನು ಆಮೇಲೆ ರಿಚ್ ಆಗ್ತಾನೆ. ನಮಗೆ ಅವನ ಮೆಂಟಾಲಿಟಿ ಗೊತ್ತು ಹೆಂಗಿರುತ್ತೆ ಅಂತ. ನೀವು ಯಾವತ್ತಾದ್ರೂ ಒಂದು ಸ್ಟಾರ್ಟಿಂಗಿಂದನೇ ರಿಚ್ ಇದ್ದು ಅವನಿಗೆಲ್ಲ ಇದೆ, ಈಗ ಇದು ಲಸ್ಟ್ ಇದೆ, ಹಣ ಇದೆ, ಮದ ಇದೆ, ಎಲ್ಲ ಇದೆ. ಅವನ ಮೆಂಟಾಲಿಟಿ ಹೆಂಗಿರ್ಬೋದು? ಆದಮೇಲೆ ಅವನು ಆ ಮದದಿಂದ ಎಲ್ಲವನ್ನು ಕಳ್ಕೊಂಡಾದ್ಮೇಲೆ ಅವನಿಗೆ ಆ ಗಿಲ್ಟ್ ಹೇಗೆ ಕಾಡ್ಬೋದು ಅಂತ ನಿಮ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಇದು ಆ್ಯಕ್ಚುಲಿ ಟಾಕ್ಸಿಕ್ನ ವಿಷಯ. ಈ ವಿಷಯ ನೀವು ರಾಯನ ಪರ್ಸ್ಪೆಕ್ಟಿವಿಂದ ನೋಡಬೇಕು. ಅದರಲ್ಲೊಂದು ಡೈಲಾಗ್ ಇದೆ, ನನ್ನ ಅಕ್ಕ ಆಮೇಲೆ ನನಗೆ ಹೇಗೆ ಸಾಕಿದ್ಲು ಅಂತಲೇ ಗೊತ್ತಿಲ್ಲ ಅಂತ. ಅಂದರೆ ಅವನಿಗೆ ಅದು ಗೊತ್ತಿಲ್ಲ, ಬೇರೆಯವ್ರು ಏನು ಮಾಡ್ತಿದ್ದಾರೆ ಅಂತ ಅವನಿಗೆ ಗೊತ್ತಿಲ್ಲ. ಅವನಿಗೆ ಅದು ಬೇಡವೇ ಬೇಡ. ಅವನ ಅಕ್ಕ ಅಲ್ಲ, ಅವನು ಈಗ ಬೇರೆ ಯಾರ್ದು ಒಂದು 4-5 ಕ್ಯಾರೆಕ್ಟರ್ ಇದೆಯಲ್ಲ ಹುಡುಗಿರದ್ದು, ಅದಕ್ಕೆ ಯಾಕೆ ಡೆಪ್ತ್ ಇಲ್ಲ ಅಂತ ಹೇಳಿದರೆ ರಾಯ ಅವರನ್ನು ನೋಡೋದು ಅದೇ ರೀತಿ ಅಷ್ಟೇ. ರಾಯ ನೋಡೋ ರೀತಿ ಅಷ್ಟೇ ಅವ್ರದ್ದು ಬ್ಯಾಕ್ಗ್ರೌಂಡು, ಅವ್ರದ್ದು ಡೆಪ್ತ್ ಅದೆಲ್ಲ ಬೇಡ ಅವನಿಗೆ. ಈಗ ಅವನು ಒಂದು ವಸ್ತುವಾಗಿ ನೋಡ್ತಾನೆ ಎಲ್ಲರನ್ನು, ಅದೇ ಥರ. ಆಮೇಲೆ ಒಂದು ಡೈಲಾಗ್ ಬರುತ್ತೆ, ಅವನು ಉಸಿರಾಡುವ ಶವ ಅಂತ. ಯಶ್ ಉಸಿರಾಡುವ ಶವ ಆಗಿದ್ದಾನೆ ಅಷ್ಟೇ, ಇನ್ನೇನಿಲ್ಲ ಅದರಲ್ಲಿ. ನೀವು ಯಶ್ನ ಆ ರಾಯನ ಪರ್ಸ್ಪೆಕ್ಟಿವಿಂದ ಮೂವಿಯನ್ನು ನೋಡಿ. ರಾಯನ ಪರ್ಸ್ಪೆಕ್ಟಿವಿಂದ ಒಬ್ಬ ರಿಚ್ ಮ್ಯಾನ್ ಅವ್ನು ಹೇಗೆಲ್ಲ ಥಿಂಕ್ ಮಾಡ್ಬೋದು. ಅವನಿಗೆ ಈಗ ನಿಂದು ಹಳೆ ಕತೆ, ನಮ್ಮದು ಹಳೆ ಕತೆ, ಬ್ಯಾಕ್ಗ್ರೌಂಡು ಅದೆಲ್ಲ ಬೇಕಾ? ಅವ್ನು ಹಿಂಗೆ ನಮ್ಮ ವಸ್ತು ಥರ ನೋಡುತ್ತಾನೆ. ಅದೇ ಥರ ನೋಡಿ ಮೂವಿಯನ್ನು. ಆಗ ನಿಮ್ಗೆ ಗೊತ್ತಾಗುತ್ತೆ ಈ ಮೂವಿಯಲ್ಲಿ ಎಷ್ಟು ಡೆಪ್ತ್ ಇದೆ ಅಂತ. ಫಸ್ಟ್ ಹಾಫ್ ಫುಲ್ ಗ್ಯಾಂಗ್ಸ್ಟರ್ ಡ್ರಾಮಾ ಆದರೆ ಸೆಕೆಂಡ್ ಹಾಫ್ ಫುಲ್ ಸೈಕಾಲಜಿಕಲ್ ಥ್ರಿಲ್ಲರ್. ಅವನ ಗಿಲ್ಟಿಂದ ಹೇಗೆ ಅವನು ಈಗ ಡ್ರಿಂಕ್ಸ್ ಮಾಡಿ, ಡ್ರಗ್ಸ್ ತೊಗೊಂಡು 5-6 ವರ್ಷ ಅದರಲ್ಲೇ ಮುಳುಗಿ ಅವನ ಜೊತೆ ಹೋರಾಡ್ತಾನೆ ಅಂತ ಇರುವ ಮೂವಿ ಇದು. ಎಷ್ಟು ಚೆನ್ನಾಗಿದೆ ಮೂವಿ. ಡೈಲಾಗ್ಸ್ ನೋಡಿ, ಒಂದೊಂದು ಡೈಲಾಗ್ಸಿಗೂ ಅಷ್ಟು ಮೀನಿಂಗ್ ಇದೆ. ಅದೇನೋ ಒಂದು ಡೈಲಾಗ್ ಇದೆ, ಅವಳ ಜೊತೆ ಇರುವ ನಾನು ನನಗಿಷ್ಟ ಅಂತ. ಅಂದರೆ ಅದು ಕರೆಕ್ಟಾಗಿದೆಯಲ್ಲ ಗೊತ್ತಿಲ್ಲ ಡೈಲಾಗ್ ನಂದು, ಬಟ್ ಆ ಥರ ಡೈಲಾಗ್ಸ್ ತುಂಬ ಮೀನಿಂಗ್ಫುಲ್ ಆಗಿರೋ ಡೈಲಾಗ್ಸ್ ಇದೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಈಗ ನೀವು ತುಂಬ ಜನ ಜೊತೆ ಹೋದರೆ ಕಿರುಚಾಡ್ತಾ ಇರಬೇಕಾದ್ರೆ ನಿಮಗೆ ಆ ಡೈಲಾಗ್ಸ್ ಎಲ್ಲ ಅರ್ಥ ಆಗಲ್ಲ. ನೀವು ಆ ಪಾತ್ರದೊಳಗೆ ಹೋಗಿ ನೋಡಿದಾಗ ಮಾತ್ರ ನಿಮಗೆ ಅದರ ಅರ್ಥ ಆಗುತ್ತೆ, ಅದರ ನಿಜವಾದ ಮೀನಿಂಗ್ ಏನು ಅಂತ. ಮತ್ತೇನು ಕೆಲವರು ಹೇಳ್ತಾರೆ ಟೂ ಮಚ್ ನ್ಯೂಡಿಟಿ ಅಂತ. ಅಲ್ಲ, ಬೇರೆ ನೀವು ಐಟಮ್ ಸಾಂಗ್ಸ್, ಬೇರೆ ಮೂವಿದ್ದು, ಬೇರೆ ಭಾಷೆದು ಮೂವಿದೆಲ್ಲ ಐಟಮ್ ಸಾಂಗ್ಸ್ ನೋಡಿದರೆ ಇದರಲ್ಲಿ ಬರೀ ಇಷ್ಟರ ಮೇಲೆ ಮಾತ್ರ ತೋರಿಸಿದ್ದಾರೆ. ಅದು ನಾವು ಅಂದ್ಕೊಳ್ಳೋದಷ್ಟೇ ಅವನೀಗ ಅಲ್ಲಿ ಏನೋ ಮಾಡ್ತಿದ್ದಾನೆ ಅಂತ. ಬಟ್ ಅವರು ಏನು ರಿವೀಲ್ ಮಾಡಿಲ್ಲ, ಅಲ್ಲಿ ಕೆಳಗಡೆದು ಏನೂ ರಿವೀಲ್ ಇಲ್ಲ. ಜಸ್ಟ್ ಇಷ್ಟೇ ಚೆಸ್ಟಿದ್ದು ಮೇಲೆ ಮಾತ್ರ ಅದೊಂದು ಸೀನಲ್ಲಿ ಮಾತ್ರ ಇದು ಹಿಂಗೆ ತೋರಿಸಿದ್ದಾರೆ. ಬಟ್ ಅದರಲ್ಲಿ ಇದೇನು ಫುಲ್ ಬ್ಲರ್ ಆಗಿದೆ. ನೀವು ಅಂಥದ್ದು ಬೇರೆ ಆ ದೊಡ್ಡ ಹೀರೋದೆಲ್ಲ ನ್ಯೂಡಾಗಿ ಮಲಗಿರೋ ಫೋಟೋ ನೋಡಲಿಲ್ವ 4-5 ವರ್ಷ ಹಿಂದೆ?
ಹಾಗಂತ ಮೂವಿಯಲ್ಲಿ ಲೂಪ್ ಹೋಲ್ಸ್ ಇಲ್ವಾ? ಉಂಟು. ಮೂವಿ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಬಟ್ ನಾವು ಕನ್ನಡಿಗರಾಗಿ ಈ ಮೂವಿಯನ್ನು ನಾವೇ ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದರೆ ನಾನೊಂದು ಜಸ್ಟ್ ಟಾಕ್ಸಿಕ್ಕಿದು ಸ್ಟಾರ್ಟಿಂಗ್ ಟೈಟಲ್ ಕಾರ್ಡ್ ಹಾಕಿದ್ದೆ, ನೋಡಿ ಬಂದೆ ಅಂತ, ಎಲ್ಲರೂ ನೆಗಡುವ ಸಿಂಬಲ್ ಹಾಕ್ತಿದ್ದಾರೆ. ಆಯಿತಾ, ನಾನು ಅವ್ರ ಹತ್ರ ಕೇಳಿದೆ, ನೀವು ಮೂವಿ ನೋಡಿದ್ರಾ? ಇಲ್ಲ. ಎಲ್ಲ ಕಡೆಯಿಂದ ಕೆಟ್ಟ ರಿವ್ಯೂಸ್ ಬರ್ತಾ ಉಂಟು. ನೆಗಡುವ ಸಿಂಬಲ್ ಹಾಕಿದ್ದಾರೆ ಮಾರೆ, ಎಂತ ಹೇಳೋದು ಇವರಿಗೆ? ಮೂವಿ ನೋಡಿ ಆದರೂ ಬಂದು ನೆಗಡುವ ಸಿಂಬಲ್ ಹಾಕಿದರೆ ಓಕೆ ಮಾರೆ, ಅವ್ರಿಗೆ ಇಷ್ಟ ಆಗಲಿಲ್ಲ, ಅವರದ್ದು ಝೋನಲ್ಲಿ ಇಲ್ಲ ಮೂವಿ, ಓಕೆ. ಇವರು ಮೂವಿಯೇ ನೋಡೋದೆ ನೆಗಡುವ ಸಿಂಬಲ್ ಹಾಕ್ತಿದ್ದಾರೆ, ಅದು ಆಳುವುದೆಲ್ಲ. ಎಂತ ಹೇಳೋದು ಇವರಿಗೆ? ಎಂತ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಪಾಪ ಯಶಿಗೆ ಯಾಕೆ ಇಷ್ಟು ಟಾಕ್ಸಿಸಿಟಿ ಕೊಡ್ತಿದ್ದೀರಾ? ಅವ್ರು ಎಂತ ಮಾಡಿದ್ದಾರೆ ಮಾರೆ? ಅವರೊಂದು ಈ ನಮ್ಮದೊಂದು ಕರ್ನಾಟಕದ ಸಿನಿಮಾ ಒಂದು ಬಾಲಿವುಡ್ ರೇಂಜಿಗೆ ಅಥವಾ ಹಾಲಿವುಡ್ ರೇಂಜಿಗೆ ತೊಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿದರೆ ಅವ್ರನ್ನ ಎಳೆಯುವುದೇ, ಕಾಲಿಟ್ಕೊಂಡು ಎಳೆಯುವುದೇ, ಎಲ್ಲರೂ ಕೆಳಗೆ ಹಾಕಲಿಕ್ಕೆ ನೋಡೋದಾ? ಇಷ್ಟು ಒಳ್ಳೆ ಮೂವಿಯನ್ನು ನೀವು ಇಲ್ಲ ಅಂತ ಹೇಳ್ತಿಲ್ಲ. ಇದು ಈಗ ಈ ಮೂವಿಯನ್ನು ನೀವು ಫ್ಲಾಪ್ ಮಾಡಿದಿರಿ ಅಂತಂದರೆ, ಈ ಮೂವಿ ಜೊತೆ ನೀವು ನಿಲ್ಲಿಲ್ಲ ಅಂತಂದರೆ, ಇದು ಇನ್ನೊಂದು ಶಾಂತಿ ಕ್ರಾಂತಿ ಆಗ್ತದೆ. ಆಮೇಲೆ 10 ವರ್ಷ 15 ವರ್ಷ ಬಿಟ್ಟು ಚಂದ ಇತ್ತು ಮಾರೆ ಮೂವಿ, ಅಷ್ಟು ಒಳ್ಳೆ ಮೂವಿ ಈಗ ರಿಲೀಸ್ ಮಾಡಿ ಅಂತ ಕೇಳ್ತೀರಿ ನೀವು. ಬೇಕಾದ್ರೆ ನೋಡಿ, ನಾನು ಹೇಳಿದ್ದು ಕೇಳಿ, ಈ ಮೂವಿಯನ್ನು ನೀವು 2 ವರ್ಷ ಬಿಟ್ಟು ಮತ್ತೆ ನೋಡಿ, ನಿಮ್ಗೆ ಇಷ್ಟ ಆಗಿದ್ರೆ ಹೇಳಿ. 2 ವರ್ಷ ಬಿಟ್ಟು ಯಾಕೆ, ಈಗಲೇ ಹೋಗಿ ನೋಡಿ. ನೀವು ನೋಡಿಲ್ಲ ಅಂತಂದರೆ ಹೋಗಿ ನೋಡಿ, ಆಮೇಲೆ ಇಷ್ಟ ಆಗಲಿಲ್ಲ ಅಂದರೆ ಹೇಳಿ ಇಷ್ಟ ಆಗಲಿಲ್ಲ ಅಂತ, ಅಷ್ಟೇ. ಅದನ್ನು ಬಿಟ್ಟು ನೋಡದೆ ಮೂವಿ ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ಹೇಗೆ? ನಂಗಂತೂ ಮೂವಿ ತುಂಬ ಇಷ್ಟ ಆಯಿತು. ಇದು ನನ್ನ ಝೋನಿದ್ದು ಮೂವಿ, ಹಾಗಂತ ಎಲ್ಲರಿಗೂ ಇಷ್ಟ ಆಗಬೇಕಂತ ಇಲ್ಲ. ಬಟ್ ಇದು ನಿಮ್ಮ ಝೋನಿದ್ದು ಮೂವಿ ಹೌದಾ ಅಲ್ವಾ ಅಂತ ನೋಡಲಿಕ್ಕಾದ್ರೂ ಒಂದ್ಸಲ ಆದರೂ ಹೋಗಿ ನೋಡಿ ಬರಬೇಕಲ್ವಾ? ಈ ಮೂವಿಯದು ರಿವ್ಯೂ ನಾನು ಮತ್ತೆ ಇನ್ನೊಬ್ಬ ನನ್ನ ಫ್ರೆಂಡ್ ಕರ್ನಾಟಕದಲ್ಲಿದ್ದಾನೆ, ಕೃಷ್ಣ ಅಂತ, ಅವನು ನಾವಿಬ್ಬರು ಕೂತ್ಕೊಂಡು ಇನ್ನೊಮ್ಮೆ ಈ ಮೂವಿದು ಪ್ರಾಪರಾಗಿ ರಿವ್ಯೂ ಮಾಡ್ತೇವೆ. ಈಗ ನಾನು ಇದು ಮೂವಿ ಹೋಗೋದಕ್ಕಿಂತ ಮುಂಚೆ ಯಾರಾದರೂ ನೋಡಿರದೆ ಇರುವವರಿಗೆ ಹೇಳಿದ್ದು, ನೀವು ಹೋಗೋಕ್ಕಿಂತ ಮುಂಚೆ KGF ಅನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಬೇಡಿ. ಇದು ಆ ಥರ ಮೂವಿ ಅಲ್ಲ, ಇದು ಬೇರೆ ಝೋನಿದು ಮೂವಿ. ನಮ್ಗೆ ಎಲ್ಲ ದಿನ ಅದೇ ಬೇಕಂತ ಹೇಳಿದರೆ ಆಗೋದಿಲ್ಲ, ಬೇರೆ ಥರದ್ದು ಮೂವಿ ನೋಡಬೇಕಲ್ವಾ? ಇನ್ನು ನಾವು 2022ರಲ್ಲೇ ಇದ್ದೇವಾ? ಹೋಗಿ ನೋಡಿ, ಚೆನ್ನಾಗಿದೆ ಮೂವಿ, ನನಗಿಷ್ಟ ಆಯಿತು, ನಿಮಗೂ ಇಷ್ಟ ಆದರೂ ಆಗ್ಬೋದು. ಥ್ಯಾಂಕ್ ಯು.